ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಮ್ಯಾಜಿಕಲ್ ಕೂಲಿಂಗ್ ಸೋಪ್. ಒಂದಿನ ಚಂದ್ರಕಾಂತ ಮನೆಯಲ್ಲಿ ಫ್ಯಾನ್ ಕೆಳಗಡೆ ಕುತ್ಕೊಂಡು ಟಿವಿ ನೋಡ್ತಾ ಇರ್ತಾಳೆ. ಸಡನ್ ಆಗಿ ಕರೆಂಟ್ ಹೋಗಿದ್ರಿಂದ ಅದು ಅಲ್ಲದೆ ಅದು ಬಿಸಿಲುಗಾಲ ಬೇರೆ, ಅದಕ್ಕೆ ಅವಳಿಗೆ ತುಂಬಾನೇ ಶೆಕೆ ಆಗುತ್ತೆ. ಅಯ್ಯೋ ದೇವ್ರೆ, ಎಷ್ಟು ಶೆಕೆ ಆಗ್ತಿದೆ. ಈ ಸಲ ಬಿಸಿಲಂತೂ ಸೂರ್ಯನಿಗೆ ಬೆವರು ಸುರಿಸುತ್ತೆ. ದೇವ್ರೆ, ಫ್ಯಾನ್ ಇಲ್ದೆ ಒಂದ್ ನಿಮಿಷನೂ ಕೂರಕ್ಕಾಗಲ್ಲಪ್ಪ ಹಂಗಂತ ಅನ್ಕೋತಿದ್ಲು. ಆದ್ರೆ ಸೂರ್ಯಕಾಂತ ಮಾತ್ರ ಹ್ಯಾಪಿಯಾಗಿ ಕುತ್ಕೊಂಡು ಎಷ್ಟೋ ರಿಲ್ಯಾಕ್ಸ್ ಆಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡು ಟೀ ಕುಡಿತಿದ್ಲು. ಅದನ್ನ ನೋಡಿ ಚಂದ್ರಕಾಂತ ಮನ್ಸಲ್ಲಿ, ಏನಿ ಅಮ್ಮ ಇಷ್ಟು ಶೆಕೆ ಆಗಿದ್ರೆ ಕುತ್ಕೊಂಡು ಟೀ ಕುಡಿತಾ ಇದ್ದಾಳೆ. ಹಂಗೆ ಸೂರ್ಯಕಾಂತನ ನೋಡ್ತಾ ಇದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಏನೇ ಹಂಗ್ ನೋಡ್ತಿದ್ಯಾ? ಹಂಗ್ ನೋಡ್ಬೇಡ, ದೃಷ್ಟಿ ಆಗತ್ತ ನಂಗೆ ಹಂಗಂತ ಅಂತಾರೆ. ಅದಕ್ಕೆ, ಏನತ್ತಿ ಅಮ್ಮ ನೀವು? ಕೆಯಿಂದ ನಾನು ನರ್ಲಾಡ್ತಾ ಇದ್ದೀನಿ, ನೀವೇನಪ್ಪ ಅಂದ್ರೆ ಆರಾಮಾಗಿ ಕುತ್ಕೊಂಡು ಟೀ ಕುಡಿತಿದ್ದೀರಾ. ಏನೇ ನಿನಗ್ ಕಷ್ಟ? ಯಾವಾಗ್ಲೂ ನನ್ ಮೇಲ್ ಬಿದ್ದು ಯಾಕೆ ಅಳ್ತೀಯಾ? ನಿನ್ ಮುಂದೆ ಪ್ರಶಾಂತವಾಗಿ ಕುತ್ಕೊಳ್ಳೋದು ತಪ್ಪೇನೆ? ಛೀ, ಹಂಗಂತ ಅಂತಾಳೆ. ಅದಕ್ಕೆ ಚಂದ್ರಕಾಂತ ಅಳೋ ಮುಖ ಇಟ್ಟು, ಅಷ್ಟೇ ಅತ್ತಿ ಅಮ್ಮ, ಅಷ್ಟೇ, ಹೋಗಿ. ನಾನು ಈ ಶೆಕೆಯಿಂದ ಬೆವರಿಂದ ಎಷ್ಟು ಕಷ್ಟ ಪಡ್ತಿದ್ದೀನಿ ಅದ್ ನಿಮಗ್ ಕಾಣಿಸ್ತಿಲ್ಲ. ನಾನ್ ಮಾಡೋ ಕಿತಾಪತಿನೇ ಗೊತ್ತಾಗುತ್ತಾ? ಮೊದಲ್ ನೀನ್ ಆಳೋದ್ ನಿಲ್ಸೆ, ನಾನೇನೋ ಒಂದ್ ಮಾಡ್ತೀನಲ್ವಾ. ಹಂಗಂತೇಳಿ ಅವಳ ರೂಮಿಂದ ಒಂದ್ ಸೋಪ್ ತಗೊಂಡ್ ಬಂದ್ ಕೊಟ್ಟು ಚಂದ್ರಕಾಂತಾಗೆ ಅದನ್ ಕೊಟ್ಟು, ತಗೊಳ್ಳೆ ಹುಡುಗಿ, ಇದು ಮ್ಯಾಜಿಕಲ್ ಕೂಲಿಂಗ್ ಸೋಪ್. ಇದನ್ನೇನಾದ್ರೂ ನೀನ್ ಬಳಸಿದ್ರೆ ಎಷ್ಟು ಬಿಸಿಲಲ್ಲೋದ್ರೂ ನಿನ್ಗೆ ಶೆಕೆ ಆಗಲ್ಲ, ಬೆವರು ಸುರಿಯಲ್ಲ, ಫುಲ್ ತಣ್ಣಗಿರುತ್ತೆ ಹಂಗಂತ ಹೇಳ್ತಾಳೆ. ಅದಕ್ಕೆ ಅವಳಿಗೆ ಫುಲ್ ಖುಷಿ ಆಗುತ್ತೆ. ನಮ್ಮ ಅತ್ತೆಯವ್ವ ತುಂಬಾ ಒಳ್ಳೆಯವಳು ಹಂಗಂತ ಹೇಳಿ ಆ ಸೋಪ್ ತಗೊಂಡ್ ಹೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬಂದಿದ್ದ ಸೂರ್ಯಕಾಂತ ಮಾತ್ರ, ಅಬ್ಬ ಅತ್ತೆಯಮ್ಮ, ಈ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ಅಲ್ಲಿ ಸ್ನಾನ ಮಾಡ್ದೆ ಎಷ್ಟು ತಣ್ಣಗಿದೆ ಗೊತ್ತಾ? ನಿಮ್ ಒಳ್ಳೆ ಮನ್ಸ್ ತರನೇ ಇದೆ. ಅರೆ ನಿನ್ ವಯ್ಯಾರಗಳು ತಣ್ಣಗಿರ, ಇಷ್ಟವರೆಗೂ ಗಯ್ಯಾಳಿ ತರ ಕಿರ್ಚ್ತಿದೆ, ಇವಾಗ ಒಳ್ಳೆ ಅತ್ತೆ, ಒಳ್ಳೆ ಮನ್ಸಿರೋ ಅತ್ತೆ ಅಂತಿದ್ಯಾ? ನೀನು ಸಾಧಾರಣದವಳಲ್ವೇ, ನೀನ್ ಯಾವಳು ಲೇಡಿ ಕಮಲ್ ಹಾಸನ್ ಅನ್ಸುತ್ತೆ ಹಂಗಂತಾಳೆ. ಅದಕ್ಕೆ ಚಂದ್ರಕಾಂತ ನಾಚಿಕೆಯಿಂದ, ಏನೋ ನಿಮ್ ದಯೆ. ಅದಕ್ಕೆ ಸೂರ್ಯಕಾಂತ ಚಂದ್ರಕಾಂತ ಕೈಯಲ್ಲಿರುವ ಮ್ಯಾಜಿಕಲ್ ಸೋಪ್ ನ ಟಕ್ ಅಂತ ಕಿತ್ಕೋತಾಳೆ. ಅದಕ್ಕೆ ಅವಳು, ಯಾಕತ್ತಿಯಮ್ಮ ಹಂಗ್ ಕಿತ್ಕೊಂಡ್ರಿ? ನಿನ್ ಬಗ್ಗೆ ಗೊತ್ತಿದ್ದು ನಾನು ಇದನ್ ನಿನ್ ಕೊಡ್ತೀನೇನೆ, ನೀನ್ ಇದನ್ ತಗೊಂಡೋಗಿ ಏನೋ ಒಂದ್ ಕಿತಾಪತಿ ಮಾಡ್ತೀಯ. ಅಯ್ಯೋ ಅತ್ತಿಯಮ್ಮ ನನ್ ಕಾಪಾಡು ಅಂತ ಅದ್ ನನ್ ತಲೆ ಮೇಲೆ ಬರಕ್ಕೆ, ನಾನ್ ನಿನ್ನ ಸಹಾಯ ಮಾಡಕ್ಕೆ ಯಾಕೆ ಬೇಕಿದೆಲ್ಲ ಹೇಳೋ. ಅದಕ್ಕೆ ಇದನ್ ತಗೊಂಡು ಎಲ್ಲಾದ್ರೂ ಮುಚ್ಚಿಡ್ತೀನಿ ಹಂಗಂತ ಹೇಳಿ ಸೂರ್ಯಕಾಂತಂ ಆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ನ ಬಚ್ಚಿಡೋದಕ್ಕೋಸ್ಕರ ಒಳಗಡೆ ಹೋಗ್ತಾರೆ. ಅದಕ್ಕೆ ಚಂದ್ರಕಾಂತಂ ಮನ್ಸಲ್ಲಿ, ಛೇ, ನಮ್ಮ ಅತ್ತಿಯಮ್ಮ ಯಾವಾಗ್ಲೂ ಒಳ್ಳೆ ಒಳ್ಳೆ ವಸ್ತು ಎಲ್ಲ ಬಚ್ಚಿಕ್ ಬಿಡ್ತಾರೆ, ನಾನು ಹೆಂಗಾದ್ರೂ ಅದನ್ನ ಕಳ್ತನ ಮಾಡ್ಕೊಂಡ್ ಬಂದು ಊರಲ್ಲಿರೋರ್ಗೆ ಮಾರ್ತೀನಿ. ಇಷ್ಟು ಬಿಸಿಲಲ್ಲಿ ಇರಕ್ಕಾಗ್ದೆ ಎಷ್ಟು ದುಡ್ಡಾದ್ರೂ ಕೊಡ್ತಾರೆ, ಈ ಚಾನ್ಸ್ ನ ಮಿಸ್ ಮಾಡ್ಲೇಬಾರ್ದು. ಈ ಸಲ ಹೆಂಗಾದ್ರೂ ಸಂಪಾದನೆ ಮಾಡ್ಬೇಕು. ಈ ಸೋಪ್ ನ ಕಳ್ತನ ಮಾಡೋದ್ ಹೆಂಗೆ? ಆಗ್ಲೇ ಅವಳಿಗೆ ಒಂದ್ ಐಡಿಯಾ ಬರುತ್ತೆ. ಆಗ್ಲೇ ಜೀನಿನ ಮ್ಯಾಜಿಕ್ ಲ್ಯಾಂಪ್ ಇಂದ ಆಚೆ ಬರಕ್ಕೆ ಕರೀತಾಳೆ. ಅಮ್ಮ ಬಂಗಾರ, ಒಂದ್ಸಲ ಆಚೆ ಬಾಮ್ಮ ಹಂಗಂತ ಕರೀತಾಳೆ. ಅದನ್ ಕೇಳಿ ಜೀನಿ ಆಚೆ ಬಂದು, ಅಕ್ಕ ಏನು ಕತೆ? ಯಾವಾಗ್ಲೂ ಇಲ್ದೇ ಇರೋದು ಇವತ್ತು ಇಷ್ಟು ಪ್ರೀತಿಯಾಗಿ ಕರಿತಾ ಇದೀಯಾ? ಏನು ಇಲ್ವೋ ತಮ್ಮ, ನೀನ್ ನನ್ಗೆ ಒಂದ್ ಸಹಾಯ ಮಾಡ್ಬೇಕು. ಖರ್ಚಾಗುತ್ತೆ. ಏನೋ ತಮ್ಮ, ಅಷ್ಟು ಕಮರ್ಷಿಯಲ್ ಆಗ್ಬಿಟ್ಟಿದ್ಯಾ ನೀನು? ನಾನ್ ನಿನ್ನ ಅಕ್ಕ ತಾನೇ, ನನಗೂ ಸಹಾಯ ಮಾಡಕ್ಕಾಗಲ್ವಾ? ಸ್ವಲ್ಪ ನಿಲ್ಲಿಸ್ತೀಯಾ ನಿನ್ನ ಎಮೋಷನಲ್ ಬ್ಲಾಕ್ ಮೇಲು? ಯಾವಾಗ್ಲೂ ನನ್ನ ಕರಿಯೋದು, ನನ್ನ ಹತ್ರ ಸಹಾಯ ತಗೊಳ್ಳೋದು. ಯಾವಾಗಾದ್ರೂ ಈ ತಮ್ಮನ್ಗೆ ಏನಾದ್ರೂ ಮಾಡ್ಕೊಟ್ಟಿದ್ಯಾ ನೀನು? ನಿನ್ನ ಹತ್ರ ತಗೊಳಕ್ಕೆ ಇದೇ ಒಳ್ಳೆ ಟೈಮು ಹಂಗಂತಾನೆ. ಅದಕ್ಕೆ ಚಂದ್ರಕಾಂತ ಮನ್ಸಲ್ಲಿ, ತಮ್ಮ ಹುಷಾರಾಗಿದ್ದಾನೆ, ಎಮೋಷನಲ್ ಬ್ಲಾಕ್ ಮೇಲ್ಗೂ ನಂಬ್ತಿಲ್ಲ. ಸರಿ ಆಯ್ತು, ಇನ್ನೇನ್ ಮಾಡ್ತೀವಿ ಹಂಗಂತ ಅನ್ಕೋತಾ ಜೀನಿ ಹತ್ರ, ಆಯ್ತು ಬಿಡು, ಹಂಗೆ ಆಗ್ಲಿ, ಏನ್ ಬೇಕೋ ಹೇಳು ಮಾಡ್ಕೊಡ್ತೀನಿ. ತುಂಬಾ ಬಿಸ್ಲಿದೆ ಅಲ್ಲ ಅಕ್ಕ, ಅದಕ್ಕೆ ನಿನ್ ಕೈಯಿಂದ ಒಂದು ಒಳ್ಳೆ ಲಸ್ಸಿ ಮಾಡ್ಕೊಂಡ್ ಬಾಕ್ಕ ಹಂಗಂತ ಕೇಳ್ತಾನೆ. ಇನ್ನು ಏನೋ ಮಾಡಕ್ಕಾಗ್ದೆ ಚಂದ್ರಕಾಂತಂ ಜೀನಿಗೆ ಒಂದ್ ಲಸ್ಸಿ ಮಾಡ್ಕೊಂಡ್ ಬಂದ್ ಕೊಡ್ತಾಳೆ. ಆ ಲಸ್ಸಿ ತಗೊಂಡ್ ಹಿಂಗಂತಾನೆ, ಸರಿ ಹೇಳಿ ಅಕ್ಕ, ಏನ್ ಬೇಕು ನಿಮ್ಗೆ? ಏನೋ ಇಲ್ವೋ, ಬೆಳಗ್ಗೆ ನಮ್ಮತ್ತೆ ನನ್ಗೆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ಕೊಟ್ಲು, ಅದು ಬೇಕೋ?
ಹಂಗಂತಾಳೆ. ಅದನ್ ಕೇಳಿ ಜಿನಿ ಶಾಕ್ ಆಗ್ತಾನೆ. ಆಮೇಲೆ ಅಯ್ಯೋ ಅಕ್ಕ, ನಿನ್ ಲಸ್ಸಿನ ನೀನೇ ಇಟ್ಕೋ, ಆದ್ರೆ ನಿಮ್ಮತ್ತೆ ಕತೆಗ್ ಮಾತ್ರ ನನ್ನನ್ ಕಳ್ಸ್ಬೇಡ. ಅರೆ ಯಾಕೋ ಅಷ್ಟ್ ಭಯ ಪಡ್ತಿದ್ಯಾ? ಅದ್ ಎಲ್ಲಿದೆ ಅಂತ ಹೇಳು ಸಾಕು, ನಾನೇ ಹೋಗ್ತಾ ಇರ್ತೀನಿ. ಅದಕ್ಕೆ ಜೀನಿ ಅವನ ಮ್ಯಾಜಿಕ್ ಪವರ್ ಎಲ್ಲ ಉಪಯೋಗ ಮಾಡಿ ಮ್ಯಾಜಿಕ್ ಕೂಲಿಂಗ್ ಸೋಪ್ ಎಲ್ಲಿದೆ ಅಂತ ಕಂಡುಹಿಡಿತಾನೆ. ಆಮೇಲೆ ಅವಳತ್ರ, ಅಕ್ಕ ಆ ಸೋಪು 3ನೇ ಅಲ್ಮಾರಿಯಲ್ಲಿ ಅತ್ತಮ್ಮ ರೂಮಲ್ಲಿದೆ, ಆದ್ರೆ ಥ್ಯಾಂಕ್ಸ್ ತಮ್ಮ, ನಾನು ಹೋಗಿ ತಗೊಂಡ್ಬರ್ತೀನಿ. ಹಂಗಂತೇಳಿ ತಕ್ಷಣ ಸೂರ್ಯಕಾಂತಂ ರೂಮ್ ಒಳಗಡೆ ಹೋಗ್ಬಿಡ್ತಾಳೆ. ಆಗ ಜೀನಿ ಮನ್ಸಲ್ಲಿ, ಇವಳಿಗೆ ಆತ್ರ ಜಾಸ್ತಿ, ನಾನ್ ಹೇಳ್ತಾನೆ ಇದೀನಿ ಕೇಳ್ದೆ ಓಡೋಗ್ಬಿಟ್ಲು. ಬಿಡು, ಯಾರ್ ಕರ್ಮಕ್ಕೆ ಯಾರ್ ಬಾಜ್ಯರೋ ಹಂಗಂತ ಅನ್ಕೋತ ಆರಾಮಾಗಿ ಲಸ್ಸಿ ಕುಡಿತಿರ್ತಾನೆ. ಚಂದ್ರಕಾಂತಂ ಮೆತ್ತಗೆ ಅವ್ರ ಅತ್ತೆ ರೂಮ್ ಒಳಗಡೆ ಹೋಗ್ತಾಳೆ. ಹೋಗಿ ಆ ಮ್ಯಾಜಿಕಲ್ ಕೂಲಿಂಗ್ ಸೋಪ್ ನ ಅಲ್ಮಾರೆಯಿಂದ ಆಚೆ ತೆಗಿತಾಳೆ. ಅದನ್ ಮುಟ್ಟಿದ ತಕ್ಷಣ ಅವಳು ಒಂದು ಐಸಿನ ಶಿಲ್ಪ ತರ ಬದಲಾಗ್ತಾಳೆ. ಅದರಿಂದ ಅವಳು ಎಲ್ಲೂ ಹೋಗಕ್ಕಾಗದೆ ಅಲ್ಲೇ ನಿಂತು ಬಿಡ್ತಾಳೆ. ಅದನ್ ತಿಳ್ಕೊಂಡಿದ್ ಚಂದ್ರಕಾಂತ ಶಾಕ್ ಇಂದ ಹಂಗೆ ಇರ್ತಾಳೆ. ಅಯ್ಯೋ ಏನಿದು, ಅದನ್ ಮುಟ್ಟಿದ ತಕ್ಷಣ ಹಿಂಗಾಗ್ಬಿಟ್ಟೆ ಅಲ್ವಾ? ಅತ್ತಿಯಮ್ಮ ಅತ್ತಿಯಮ್ಮ ಅತ್ತಿಯಮ್ಮ, ನನ್ನನ್ನ ಕಾಪಾಡತ್ತಿಯಮ್ಮ ಹಂಗಂತ ಅಂತಾಳೆ. ಅವಳು ಐಸ್ ಗೊಂಬೆ ತರ ಬದಲಾಗಿದ್ದಕ್ಕೆ ಅವಳು ಮಾತು ಯಾರಿಗೂ ಕೇಳ್ಸಲ್ಲ. ಅದ್ರಿಂದ ಆ ರಾತ್ರಿ ಎಲ್ಲ ಅವಳು ಐಸ್ ಗೊಂಬೆ ತರನೇ ಅಲ್ಲೇ ನಿಂತ್ಕೊಂಡು ಇದ್ಬಿಡ್ತಾಳೆ. ಬೆಳಗ್ಗೆ ಎದ್ದು ನೋಡಿದ ಸೂರ್ಯಕಾಂತಗೆ ಏನ್ ನಡೀತು ಅನ್ನೋದು ಎಲ್ಲ ಅರ್ಥ ಆಗುತ್ತೆ. ಏನ್ ಕೆಲ್ಸ ಮಾಡಿದ್ಯೆ? ನೀನ್ ಮಾತ್ರ ಬದ್ಲಾಗಲ್ವೇ, ಎಷ್ಟ್ ಸಲಾನೇ ಹೇಳೋದು, ಪ್ಲೀಸ್ ಅತ್ತಿಯಮ್ಮ ಪ್ಲೀಸ್ ಅತ್ತಿಯಮ್ಮ ಪ್ಲೀಸ್ ಹಂಗಂತ ಸಪ್ಪಗ್ ಮುಖ ಇಡ್ತಾಳೆ. ಅದನ್ನ ನೋಡಿ ಸೂರ್ಯಕಾಂತ ಏನೂ ಮಾಡಕ್ಕಾಗದೆ ಚಂದ್ರಕಾಂತನ ಮ್ಯಾಜಿಕ್ ಇಂದ ಮಾಮೂಲಿಯಾಗಿ ಬದಲಾಯಿಸ್ತಾಳೆ. ಲೇ ಹುಚ್ಚುಡ್ಗಿ, ಇದನ್ನ ನಾರ್ಮಲ್ ಸೋಪ್ ಪಕ್ಕದಲ್ಲಿಟ್ಟು ಈ ಸೋಪ್ ನ ಉಪಯೋಗ ಮಾಡ್ಬೇಕು, ಡೈರೆಕ್ಟ್ ಆಗಿ ಇದನ್ನೇ ಯೂಸ್ ಮಾಡಿದ್ರೆ ಹಿಂಗೆ ಆಗ್ತೀಯ ಹಂಗಂತ ಅಂತಾಳೆ. ಅದನ್ ಕೇಳಿಸ್ಕೊಂಡಿ ಚಂದ್ರಕಾಂತ ಮನ್ಸಲ್ಲಿ, ಹೌದಾ, ಅಯ್ಯೋ ಜಿನಿನೂ ಏನೋ ಹೇಳಕ್ ಬಂದ, ನಾನೇ ನನ್ನ ಆತೃತೆಯಿಂದ ಕೇಳ್ದೆ ಓಡಿ ಓಡಿ ಬಂದ್ಬಿಟ್ಟೆ ಹಂಗಂತ ಅನ್ಕೊಂಡು ಅವಳಷ್ಟು ಅವಳೆ ಕಷ್ಟ ಪಡ್ತಿರ್ತಾಳೆ. ಟಿಪ್ಸ್ ವಿಡಿಯೋ ನೋಡ್ತಾ ಇರ್ತಾಳೆ. ಅವೆಲ್ಲ ನೋಡ್ತಾ ಒಂದ್ ಪೇಪರ್ ಪೆನ್ ತಗೊಂಡು ಅದ್ರಲ್ಲಿ ಬರೋದೆಲ್ಲ ಬರ್ಕೋತಾ ಇರ್ತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ ಹೀಗಂತಾಳೆ, ಏನ್ ನೋಡ್ತಿದ್ಯಾ? ಬ್ಯೂಟಿ ಟಿಪ್ಸ್ ವಿಡಿಯೋ ನೋಡ್ತಿದೀನಿ ಅತ್ತೆ. ಅವೆಲ್ಲ ನೋಡ್ಕೊಂಡು ಮನೆಯಲ್ಲೇ ಪಾರ್ಲರ್ ಓಪನ್ ಮಾಡೋಣ ಅಂತ ಯೋಚನೆ ಮಾಡ್ತಿದೀನಿ. ಅದೆಲ್ಲ ಕೇಳಿದ್ ಸೂರ್ಯಕಾಂತ ಶಾಕ್ ಆಗಿ, ಏನು ಯೂಟ್ಯೂಬ್ ಅಲ್ಲಿ ನೋಡಿ ಕಲ್ತ್ಕೊಳ್ಳೋದ? ಹುಚ್ಚೇನಾದ್ರೂ ಹಿಡ್ದಿದ್ಯಾ? ನಿಮಗ್ ಗೊತ್ತಿಲ್ಲ ಅತ್ತೆ, ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಸಿಗತ್ತೆ. ಇದನ್ ನೋಡಿ, ಇಲ್ ನೋಡಿ, ಈ ಕ್ರೀಮ್ ಹಾಕೊಂಡಿದ ತಕ್ಷಣ 5 ನಿಮಿಷದಲ್ಲಿ ಬೆಳ್ಳಕ್ಕಾಗ್ಬಿಡ್ತಾರಂತೆ. ಈ ಎಣ್ಣೆ ನೋಡಿ, ಎಣ್ಣೆ ಹಚ್ಚಿದ ತಕ್ಷಣ ಆವಾಗ್ಲೇ ಕೂದಲು ಬಂದ್ಬಿಡುತ್ತಂತೆ. ನೋಡಿದ್ರಾ, ನಿಮಗೂ ಶಾಕಿಂಗ್ ಆಗಿದೆ? ಅದನ್ ಕೇಳಿ ಚಂದ್ರಕಾಂತ ತಲೆ ಮೇಲೆ ಕೈ ಇಟ್ಕೊಂಡು, ಅದನ್ ಕೇಳಿದ್ರೆ ಇರೋದು ಹೋಗ್ಬಿಡುತ್ತೆ ನಿನ್ ತಲೆ. ನಾನ್ ಬ್ಯೂಟಿ ಪಾರ್ಲರ್ ಇಡೋದು ನಿಮ್ಗೆ ಇಷ್ಟ ಅಲ್ಲ, ಅದಕ್ಕೆ ನೀವ್ ಹಿಂಗೆ ಹೇಳ್ತಿದ್ದೀರಾ ಹಂಗಂತ ಸಪ್ಪಗ್ ಮೂತಿ ಇಟ್ಕೊಂಡ್ ಕುತ್ಕೋತಾಳೆ. ಅದನ್ನ ನೋಡಿದ್ ಸೂರ್ಯಕಾಂತ, ಅಯ್ಯೋ ನನ್ನ ಬಿತ್ರಿ ಸೊಸೆ, ಇದೇನೆ ನಿನ್ ಕತೆ? ಸರಿ ಆಯ್ತು ಬಿಡು, ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾಡ್ಕೋ, ಮತ್ತೆ ಏನಾದ್ರೂ ಕಿತಾಪತಿ ಮಾಡಿ ನನ್ನ ಹತ್ರ ಬಂದ್ರೆ ಆವಾಗ ಹೇಳ್ತೀನಿ ನಿನ್ ಕತೆ ಹಂಗತ್ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಆಮೇಲೆ ಬ್ಯೂಟಿ ಟಿಪ್ಸ್ ಎಲ್ಲ ಬರ್ಕೋತಾಳೆ. ಚಂದ್ರಕಾಂತಂ ಮನ್ಸಲ್ಲಿ, ಅಮ್ಮ ಎಲ್ಲ ಬರ್ಕೊಂಡ್ಬಿಟ್ಟೆ, ಆದ್ರೂ ಅತ್ತೆ ಹೇಳಿದ್ ಕೇಳಿದ್ರೆ ಅದು ನಿಜ ಅನ್ಸ್ತಿದೆ ನನ್ಗೆ. ಹೀಗೆ ಯೂಟ್ಯೂಬ್ ಅವರು ನಿಜಾನೇ ಹೇಳ್ತಾರ? ಏನ್ ಮಾಡ್ಬೇಕಂದ್ರೆ ಒಂದ್ಸಲ ಯಾರ ಮೇಲೆ ಆದ್ರೂ ಟೆಸ್ಟ್ ಮಾಡ್ಬೇಕು. ಇವಾಗ ಇದನ್ನ ಯಾರ ಮೇಲೆ ಟೆಸ್ಟ್ ಮಾಡೋದು ಹಂಗಂತ ಅನ್ಕೊಂಡಿರುವ ಸಮಯಕ್ಕೆ ಸಕ್ರೆ ಸುಜಾತ ಅಲ್ಲಿಗೆ ಬರ್ತಾಳೆ. ಚಂದು, ಕಪ್ ಸಕ್ರೆ ಇದ್ರೆ ಕೊಡ್ತೀಯೇನೆ? ಅಬ್ಬಾ, ಟೈಮಿಗೆ ಸರಿಯಾಗಿ ಸಿಕ್ಕಿದ್ಲು ಬಕರ ಹಂಗಂತ ಮನ್ಸಲ್ಲ ಅನ್ಕೊಂಡವಳು, ಬಾರೆ ಸುಜಿ ಬಾರೆ, ಸಕ್ರೆನಾ ಕೊಡ್ತೀನಿರು. ಏನೇ ನಿನ್ ಕೂದ್ಲು ಇಷ್ಟು ಉದ್ರೋಗ್ತಿದೆ, ಊಟ ಸರಿಯಾಗಿ ತಿಂತಿಲ್ವಾ? ಹಂಗೇನಿಲ್ವೇ, ಕಿಲೋ ಗಟ್ಲೆ ತಿಂತಿದ್ದೀನಿ ದಿನ ಸಕ್ಕರೆನ. ಯಾವಾಗ ನೋಡಿದ್ರು ನಿನ್ ಸಕ್ಕರೆನಾನೆ? ಯಾವಾಗಾದ್ರೂ ನಿನ್ ಕೂದಲ್ ಬಗ್ಗೆ ಯೋಚನೆ ಮಾಡಿದ್ಯಾ? ಸರಿ ಆಯ್ತು, ನಮ್ಮ ಅತ್ತೆ ಹತ್ರ ಒಂದು ಆಯುರ್ವೇದಿಕ್ ಪೇಸ್ಟ್ ಇದೆ, ಅದೇನಾದ್ರೂ ಹಚ್ಕೊಂಡ್ರೆ ಕೂದ್ಲು ಮಸ್ತ್ ಬರುತ್ತೆ ಗೊತ್ತಾ? ಹಂಗಂತ ಹೇಳ್ತಾ ಆ ಮಾತು ಈ ಮಾತು ಹೇಳಿ ಯೂಟ್ಯೂಬ್ ನೋಡಿ ತಯಾರಿ ಮಾಡಿದ ಆಯುರ್ವೇದಿಕ್ ಪೇಸ್ಟ್ ನ ಅವಳಿಗೆ ಹಚ್ಚಿ,
ಅದನ್ನ ಹಚ್ಚಿದ್ರಿಂದ ಅವಳಿಗಿರೋ ಜುಟ್ಟು ಸಹ ಉದ್ರೋಗುತ್ತೆ. ಕನ್ನಡಿಯಲ್ಲಿ ಅವಳನ್ನವಳು ನೋಡ್ಕೊಂಡಿದ್ ಸುಜಾತ ಗಟ್ಟಿಯಾಗಿ ಅಳ್ತಾಳೆ.